ನಮಸ್ಕಾರ ಎಲ್ಲರಿಗೂ ಪ್ರಿಯ ವಿದ್ಯಾರ್ಥಿಗಳೇ, ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಕೂಡ ಮಾಡಿರಿ. ನಾವು ಇವತ್ತು ನೋಡ್ತಾ ಇದ್ದೀವಿ 7ನೇ ತರಗತಿಯ ಸುವೇಗ ಭಾಗ 1ರಲ್ಲಿ ಅಧ್ಯಾಯ 5 ರೇಖೆಗಳು ಮತ್ತು ಕೋನಗಳು. ಒಂದು ಏನಿದೆ, ಪ್ರತಿ ಪ್ರಶ್ನೆಗೆ 4 ಪರ್ಯಾಯ ಉತ್ತರಗಳನ್ನು ನೀಡಿದೆ. ಸರಿಯಾದ ಉತ್ತರವನ್ನು ಆರಿಸಿ ನೀಡಿರುವ ಚೌಕದಲ್ಲಿ ಸರಿಯಾದ ಉತ್ತರದ ಆಯ್ಕೆಯನ್ನು ಬರೆಯಿರಿ. 1. ಮೊದಲನೇ ಉತ್ತರ 51 ಡಿಗ್ರಿ ಮತ್ತು 39 ಡಿಗ್ರಿ. ಅದೇ ರೀತಿ 2. ಮುಂದೆ ನೀಡಿರುವ ಜೋಡಿ ಕೋನಗಳಲ್ಲಿ ಪೂರಕ ಕೋನಗಳನ್ನು ಗುರುತಿಸಿ. ಇಲ್ಲಿ ಯಾವುದೂ ಉತ್ತರ ಬರಲ್ಲ. ಯಾಕೆ ಬರಲ್ಲ ಅಂತ ಹೇಳ್ತೀನಿ. ಕೆಳಗಡೆ ನೋಡಿ, ಪೂರಕ ಕೋನಗಳು ಇಲ್ಲ ಇಲ್ಲಿ. ಏಕೆಂದರೆ 2 ಕೋನಗಳ ಮೊತ್ತ 90 ಆಗಿರಬೇಕು. ಇಲ್ಲಿ ಯಾವುದೂ ಕೋನಗಳ ಮೊತ್ತ 90 ಆಗಿಲ್ಲ, ಅದಕ್ಕಿಂತ ಜಾಸ್ತಿನೇ ಇದೆ. ಈತಲ್ವಾ? ಅದೇ ರೀತಿ 3. ಎ ಮತ್ತು ಬಿ ಸಮಾಂತರ ರೇಖೆಗಳನ್ನು ಛೇದಕ ರೇಖೆ ಸಿಯು ಛೇದಿಸಿದರೆ ಅದಾದ್ಮೇಲೆ ಯಾವುದಿದು ಕೋನ ಎಕ್ಸ್ನ ಬೆಲೆ 55 ಡಿಗ್ರಿ. ಯಾಕಂದ್ರೆ ಇಲ್ಲೊಂದು 55 ಡಿಗ್ರಿ ಇದೆ, ಅದರ ಅಪೋಸಿಟ್ ಕೂಡ 55 ಆಗುತ್ತೆ. ಸೊ ಅದೇ ರೀತಿ ಇಲ್ಲೂ ಕೂಡ ಎಕ್ಸ್ ಇದೆ, ಇದರ ಅಪೋಸಿಟ್ ಇಲ್ಲೂ 55 ಡಿಗ್ರಿ ಇರುತ್ತೆ. ಆದ್ದರಿಂದ ಎಕ್ಸ್ = 55 ಡಿಗ್ರಿ ಬರುತ್ತದೆ. ಆಯ್ತಾ? ಅದೇ ರೀತಿ ಇನ್ನು 4 ಏನಿದೆ, ಚಿತ್ರದಲ್ಲಿ ಗುರುತಿಸಿರುವ ಕೋನಗಳಲ್ಲಿ ಕೋನ 5ಕ್ಕೆ ಅನುರೂಪವಾದ ಕೋನ ಯಾವುದು? ಈ ಕೋನ 1. ಅದಾದ್ಮೇಲೆ 5. ಒಂದು ಛೇದಕವು 2 ಸಮಾಂತರ ಸರಳ ರೇಖೆಗಳನ್ನು ಛೇದಿಸಿದಾಗ ಉಂಟಾಗುವ ಅಂತರ್ಪರ್ಯಾಯ ಕೋನಗಳ ಜೋಡಿಗಳು ಸಮಾನಾಗಿರುತ್ತವೆ. ಆಯ್ತಾ? ಅದೇ ರೀತಿ ಇನ್ನು 6ನೇ ಪ್ರಶ್ನೆ, ಉತ್ತರ ಮತ್ತು ಪೂರ್ವ ದಿಕ್ಕುಗಳ ನಡುವೆ ಹಾಗೂ ಪಶ್ಚಿಮ ಮತ್ತು ದಕ್ಷಿಣ ದಿಕ್ಕುಗಳ ನಡುವೆ ಉಂಟಾಗುವ ಕೋನಗಳು ಪರಿಪೂರಕ ಕೋನಗಳಾಗಿವೆ. ಆಯ್ತಾ? ಅಂದ್ರೆ 180 ಡಿಗ್ರಿ. ಅದೇ ರೀತಿ 6ನೇದು ನೋಡಿ, ಈ ಪರಿಪೂರಕಗಳಾಗಿವೆ. ಆಯ್ತಾ? ಇನ್ನು 7. ಈ ಕೆಳಗಿನ ಜೋಡಿ ಕೋನಗಳಲ್ಲಿ ಯಾವುವು ಪರಿಪೂರಕ ಕೋನಗಳಾಗಿವೆ? ಯಾವುವು ಅಲ್ಲ. ಪರಿಪೂರಕದ 2 ಕೋನಗಳ ಮೊತ್ತ 180 ಆಗಿರುತ್ತದೆ. ಇಲ್ಲಿ ಯಾವುದೂ ಕೂಡ 180 ಆಗಿಲ್ಲ, ಅದಕ್ಕೋಸ್ಕರ ಇಲ್ಲಿ ಯಾವುದೂ ಉತ್ತರ ಬರುವುದಿಲ್ಲ. ಅದೇ ರೀತಿ ನೀವಿನ್ನು ನೋಡ್ಬೋದು, ಬಿಟ್ಟ ಸ್ಥಳ ತುಂಬಿರಿ. 1. 2 ಸಂಪೂರಕ ಪಾರ್ಶ್ವಕೋನಗಳು ಸರಳ ಯುಗ್ಮ ಜೊತೆಯನ್ನುಂಟು ಮಾಡುತ್ತವೆ. 2 ಪರ್ಯಾಯ ಅಂತಹ ಕೋನಗಳು ಬೇರೆ ಶೃಂಗಗಳನ್ನು ಹೊಂದಿವೆ. 3. ಸಂಪೂರಕ ಕೋನಗಳ ಅರ್ಧದಷ್ಟು ಕೋನದ ಅಳತೆ 90 ಡಿಗ್ರಿ. ಆಯ್ತಾ? ಅದಾದ್ಮೇಲೆ ಚಿತ್ರ 4ರಲ್ಲಿ ಏನು ಕೊಟ್ಟಿದ್ದಾರೆ, ಒಂದೇ ಸೆಕೆಂಡ್ ಇದನ್ನು ಚೆಕ್ ಮಾಡ್ತೀನಿ ಒಂದು ಸ್ವಲ್ಪ. ಚಿತ್ರದಲ್ಲಿ ಎ = 30 ಡಿಗ್ರಿ ಆದರೆ ಬಿ ನ ಬೆಲೆ ಕಂಡುಹಿಡಿಯಿರಿ. 40 ಡಿಗ್ರಿ. ಇಲ್ಲಿ ಸೈಡ್ಗೆ ಬಿಡಿಸಿ ತೋರಿಸಿದ್ದೀನಿ. ಬಿ = 40 ಹೆಂಗೆ ಬಂತಂತ ಅದನ್ನು ಬರ್ಕೊಳ್ಳಿ. ಅದಾದ್ಮೇಲೆ 5. ಚಿತ್ರದಲ್ಲಿ ಕೋನ 2 = 130 ಡಿಗ್ರಿ ಆದರೆ ಕೋನ 1 ಮತ್ತು 3ರ ಅಳತೆಗಳು ಕ್ರಮವಾಗಿ 50 ಮತ್ತು 50 ಡಿಗ್ರಿಗಳು. ಯಾಕಂದ್ರೆ ಇಲ್ಲಿ 130 + 50 ಇದು ಮೇಲ್ಗಡೆದ್ದು ಎಷ್ಟಾಗುತ್ತೆ? 180 ಡಿಗ್ರಿ. ಆಯ್ತಾ? ಕೆಳಗಡೆದ್ದು ಕೂಡ 180 ಡಿಗ್ರಿ. ಅಲ್ಲಿ 2 ಡಿಗ್ರಿ ಕೊಟ್ಟಿದ್ದಾರೆ ನಮಗೆ, 130 ಅಂತ ಇಲ್ಲಿ. ಆಯ್ತಾ? ಕೋನ 2. ಅದಾದ್ಮೇಲೆ ಅವು ಎಷ್ಟೆಷ್ಟಾಗಿರ್ತವೆ? 50 ಮತ್ತು 50. ಅದೇ ರೀತಿ ಇನ್ನು 3 ಕೆಳಗಿನವುಗಳನ್ನು ಬಿಡಿಸಿ. 1. 2 ಪೂರಕ ಕೋನಗಳು 3:6 ಅನುಪಾತದಲ್ಲಿದ್ದರೆ ಆ ಕೋನಗಳನ್ನು ಕಂಡುಹಿಡಿಯಿರಿ. x = 10 ಡಿಗ್ರಿ. 2 ಪೂರಕ ಕೋನಗಳು 30 ಮತ್ತು 60 ಡಿಗ್ರಿ. ಆಯ್ತಾ? ಅದಾದ ತಕ್ಷಣ 2 ಸಂಪೂರಕ ಅಥವಾ ಪರಿಪೂರಕ ಕೋನಗಳು 2:3 ಅನುಪಾತದಲ್ಲಿವೆ. ಆ ಕೋನಗಳನ್ನು ಕಂಡುಹಿಡಿಯಿರಿ. ಅದಾದ್ಮೇಲೆ x = ಎಷ್ಟು ಬರುತ್ತೆ? 36 ಡಿಗ್ರಿ. 2x = 72 ಡಿಗ್ರಿ. 3x = 108 ಡಿಗ್ರಿ. 2 ಪರಿಪೂರಕ ಕೋನಗಳು 72 ಡಿಗ್ರಿ ಮತ್ತು 108 ಡಿಗ್ರಿ. 4.
ಮುಂದೆ ನೀಡಿರುವ ಪ್ರತಿ ಕೋನಕ್ಕೆ ಪೂರಕ ಕೋನವನ್ನು ಕಂಡುಹಿಡಿಯಿರಿ. ಪೂರಕ ಕೋನ = 90 ಡಿಗ್ರಿ ಮೈನಸ್ ದತ್ತ ಕೋನ. ಆಯ್ತಾ, ಮೊದಲನೇದು 20 ಡಿಗ್ರಿ, ಪೂರಕ ಕೋನ 90 ಮೈನಸ್ 20 ಎಷ್ಟು? 70 ಡಿಗ್ರಿ, ಅದು ಪೂರಕ ಕೋನ ಆಗುತ್ತದೆ. ಅದಾದ್ಮೇಲೆ ಎರಡನೇದು 63 ಡಿಗ್ರಿ, 90 ಮೈನಸ್ 63, ಅವ್ರು ಇಲ್ಲಿ ತಪ್ಪು ಕೊಟ್ಟಿದ್ದಾರೆ, 260 ಕೊಟ್ಟಿರ್ತಾರೆ, ಅದನ್ನು ನೀವು 20 ಅಂತ ಬರ್ಕೊಳ್ಳಿ. ಎರಡನೇದು ಬರುತ್ತೆ 27 ಡಿಗ್ರಿ. ಮೂರನೇ ಪ್ರಶ್ನೆ 57 ಡಿಗ್ರಿ ಪೂರಕ ಕೋನ ಅಂದರೆ 90 ಡಿಗ್ರಿ ಮೈನಸ್ 57 ಡಿಗ್ರಿ = 33 ಡಿಗ್ರಿ. 57ರ ಪೂರಕ ಕೋನ 33 ಡಿಗ್ರಿ. ಅದೇ ರೀತಿ ಇನ್ನು ಇಲ್ಲಿ ನೋಡ್ಬೋದು 5 ಪಕ್ಕದ ಚಿತ್ರದಲ್ಲಿ OE ಪರ್ಪೆಂಡಿಕ್ಯುಲರ್ BD. ಆಯ್ತಾ, ಕೆಳಗಿನ ಕೋನಗಳ ಜೋಡಿಗಳನ್ನು ಹೆಸರಿಸಿ. 1 ಶೃಂಗಾಭಿಮುಖ ವಿಶಾಲ ಕೋನಗಳು, ಕೋನ AOD ಮತ್ತು ಕೋನ BOC. 2 ಪಾರ್ಶ್ವ ಕೋನಗಳು, ಕೋನ BOA ಮತ್ತು ಕೋನ AOE. ಸಂಪೂರಕ ಕೋನಗಳು, ಕೋನ BOC ಮತ್ತು ಕೋನ DOE. 4 ಅಸಮ ಸಂಪೂರಕ ಕೋನಗಳು, ಕೋನ BOA ಮತ್ತು ಕೋನ AOD. 5 ಸರಳ ಯುಗ್ಮವಲ್ಲದ ಪಾರ್ಶ್ವ ಕೋನಗಳು, ಕೋನ AOE ಮತ್ತು ಕೋನ COD. ಆಯ್ತಾ, ಅದೇ ರೀತಿ ಇನ್ನು ಇಲ್ಲಿದೆ ಮೇಲ್ಗಡೆ ಕೊಟ್ಟಿರುವ ಚಿತ್ರದಲ್ಲಿ AB ಪ್ಯಾರಲಲ್ ಟು CD. ಆಯ್ತಾ, ಕೋನ APQ = 50 ಡಿಗ್ರಿ ಮತ್ತು ಕೋನ PRD = 127 ಡಿಗ್ರಿ. ಆದರೆ X ಮತ್ತು Y ಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಆಯ್ತಾ, ಸೊ ಇಲ್ಲಿ ನಾವು ಕಂಡುಹಿಡಿದಿದ್ದೇವೆ ಕೋನ APQ ಪ್ಲಸ್ ಕೋನ QPR = ಕೋನ PRD ಪರ್ಯಾಯ ಕೋನಗಳು. 50 ಡಿಗ್ರಿ ಪ್ಲಸ್ ಕೋನ QPR = 127 ಡಿಗ್ರಿ. Y = 50 ಪ್ಲಸ್ Y ತಗೊಳ್ಳೋಣ, ಅದನ್ನ Y = 127 ಡಿಗ್ರಿ. Y = 127 ಡಿಗ್ರಿ ಮೈನಸ್ 50 ಡಿಗ್ರಿ. Y = 77 ಡಿಗ್ರಿ. ಆದ್ದರಿಂದ ಮುಂದೆ ಕೋನ APQ = ಕೋನ PQR ಪರ್ಯಾಯ ಕೋನಗಳು. 50 ಡಿಗ್ರಿ = 50 ಡಿಗ್ರಿಗಳು. ಕೋನ PQR = 50 ಡಿಗ್ರಿ. X ನ ಬೆಲೆ 50 ಡಿಗ್ರಿ ಮತ್ತು Y ನ ಬೆಲೆ 77 ಡಿಗ್ರಿ. ಅದೇ ರೀತಿ ನೀವಿನ್ನು ನೋಡಬಹುದು 7 ಚಿತ್ರದಲ್ಲಿ ತೋರಿಸಿದಂತೆ 2 ರಸ್ತೆಗಳು ಒಂದು ಬಿಂದುವಿನಲ್ಲಿ ಛೇದಿಸಿ 4 ಕೋನಗಳನ್ನುಂಟು ಮಾಡಿವೆ. ಅವುಗಳಲ್ಲಿ ಒಂದು ಕೋನವು 40 ಡಿಗ್ರಿ ಆದರೆ ಉಳಿದ 3 ಕೋನಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇವುಗಳನ್ನೆಲ್ಲ ಕೂಡಿಸಿದರೆ ಎಷ್ಟು ಬರಬೇಕು? 360. ಆದ್ದರಿಂದ ಕೋನ AOD 40, ಕೋನ AOC 140 ಡಿಗ್ರಿ, ಕೋನ COB 40 ಡಿಗ್ರಿ, ಕೋನ BOD 140 ಡಿಗ್ರಿ ಪರಿಪೂರಕ ಕೋನಗಳು. ಅದೇ ರೀತಿ ಇನ್ನು 8 ಚಿತ್ರದಲ್ಲಿ AB ಪ್ಯಾರಲಲ್ CD ಮತ್ತು EF ಛೇದಕ. ಕೆಳಗೆ ಕೊಟ್ಟಿರುವ ಕೋನಗಳ ಜೋಡಿಗಳನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಆಯ್ತಾ, ಕೋನ 1 ಮತ್ತು ಕೋನ 8 ಯಾವುದು? ಪರ್ಯಾಯ ಕೋನಗಳ ಜೋಡಿ. ಕೋನ 4 ಮತ್ತು ಕೋನ 6 ಛೇದಕದ ಒಂದೇ ಪಾರ್ಶ್ವ ಕೋನದ ಅಂತರ ಕೋನಗಳ ಜೋಡಿ. ಕೋನ 3 ಮತ್ತು ಕೋನ 5 ಛೇದಕದ ಒಂದೇ ಪಾರ್ಶ್ವ ಕೋನದ ಅಂತರ ಕೋನಗಳ ಜೋಡಿ. ಕೋನ 2, ಕೋನ 7 ಪರ್ಯಾಯ ಬಾಹ್ಯ ಕೋನಗಳ ಜೋಡಿ. ಕೋನ 3 ಮತ್ತು ಕೋನ 6 ಯಾವುದು? ಪರ್ಯಾಯ ಅಂತರ್ಕೋನಗಳ ಜೋಡಿ. ಕೋನ 1 ಮತ್ತು ಕೋನ 7 ಬಾಹ್ಯ ಕೋನಗಳು. ಕೋನ 4 ಮತ್ತು ಕೋನ 5 ಪರ್ಯಾಯ ಅಂತರ್ಕೋನಗಳ ಜೋಡಿ. ಕೋನ 2 ಮತ್ತು ಕೋನ 8 ಬಾಹ್ಯ ಕೋನಗಳು. ಅದಾದಮೇಲೆ ಇನ್ನು 2 ಕಳೆದ ಸಂಕಲನಾತ್ಮಕ ಮೌಲ್ಯಮಾಪನದಲ್ಲಿ ವಿಷಯವಾರು ನೀನು ಗಳಿಸಿರುವ ಅಂಕಗಳು ಆಯತ ನಕ್ಷೆಯನ್ನು ರಚಿಸು ಅಂತ ಹೇಳಿದ್ದಾರೆ. ಆಯ್ತಾ, ಕನ್ನಡ, ಇಂಗ್ಲಿಷ್, ಹಿಂದಿ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ದೈಹಿಕ ಶಿಕ್ಷಣ 96%, 89%, 91%, 88, 80, 85, 98 ಶೇಕಡಾವಾರು. ಆಯ್ತಾ, ಸೊ ಕೆಳಗೆ ಇನ್ನು ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕು. 1. ನಕ್ಷೆಯಲ್ಲಿನ ಎಲ್ಲ ಸ್ತಂಭಗಳ ಎತ್ತರ ಸಮಾನವಾಗಿದೆಯೇ? ಇಲ್ಲ. 2. ಯಾವ ವಿಷಯದಲ್ಲಿ ಗರಿಷ್ಠ ಸಾಧನೆ ಮಾಡಿರುವೆ? ದೈಹಿಕ ಶಿಕ್ಷಣ. ಎಷ್ಟು? 98%. ಈತಲ್ವಾ ದೊಡ್ಡದು. ಅದಾದ ನಂತರ 3. ಯಾವ ವಿಷಯದಲ್ಲಿ ಕನಿಷ್ಠ ಸಾಧನೆ ಮಾಡಿರುವೆ? ವಿಜ್ಞಾನ. 4. ಎಲ್ಲ ಸ್ತಂಭಗಳ ಎತ್ತರ ಸಮಾನಾಗಿಸಲು
ನಿನಗೆ ಎಲ್ಲ ವಿಷಯಗಳಲ್ಲೂ ಗರಿಷ್ಠ ಅಂಕಕ್ಕಿಂತ ಎಷ್ಟು ಕಡಿಮೆ ಅಂಕ ಗಳಿಸಿರುವೆ? ಕನ್ನಡ 4, ಇಂಗ್ಲಿಷ್ 11, ಹಿಂದಿ 9, ಗಣಿತ 12, ವಿಜ್ಞಾನ 20, ಸಮಾಜ ವಿಜ್ಞಾನ 15, ದೈಹಿಕ ಶಿಕ್ಷಣ 2. ಆಯ್ತಾ? ಅಂದರೆ ಇವುಗಳನ್ನು ಆ್ಯಡ್ ಮಾಡಾದ್ಮೇಲೆ ನೀವು ಮತ್ತೊಂದು ಸ್ತಂಭಲೇಖ ರಚಿಸಬೇಕು. ಎಷ್ಟು? 98 ಇರೋದು, ಎಲ್ಲವೂ 98. ಅಂದರೆ ಇವೆಲ್ಲ ಸಮಾನಾಗಿರ್ತವೆ, 98% ಅದನ್ನು ಇನ್ನೊಮ್ಮೆ ನೀವು ಹೊಸ ಚಿತ್ರವನ್ನು ರಚಿಸಿರಿ. ನೋಡಿ, ಇಲ್ಲಿ ನಾನು ಕೊಟ್ಟಿದ್ದೀನಿ, ಅವುಗಳನ್ನು ಬರ್ಕೊಳ್ಳಿ. ಅದಾದಮೇಲೆ ಎಕ್ಸ್. ಕೆಳಗೆ ಕೊಟ್ಟಿರುವ ಚಿತ್ರಗಳಲ್ಲಿ 2 ಸಮಾಂತರ ಸರಳ ರೇಖೆಗಳು ಒಂದು ಛೇದಕದಿಂದ ಛೇದಿಸಲ್ಪಟ್ಟಿವೆ. ಪ್ರತಿಯೊಂದರಲ್ಲೂ ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ. ಎಕ್ಸ್ = 55 ಡಿಗ್ರಿ, ಎಕ್ಸ್ = 68 ಡಿಗ್ರಿ, ಎಕ್ಸ್ = 106 ಡಿಗ್ರಿ. ಅದೇ ರೀತಿ ಇನ್ನು 11. ಪ್ರತಿಯೊಂದು ಚಿತ್ರದಲ್ಲಿ ಜೋಡಿ ಕೋನಗಳನ್ನು ಹೆಸರಿಸಿ. ಕೋನ BXA, ಕೋನ DYF, ಕೋನ ABC, ಕೋನ DEF. ಆಯ್ತಾ? ಅದಾದಮೇಲೆ ಕೋನ ABF, ಕೋನ EFG. ಅದಾದಮೇಲೆ ಕೋನ IJK, ಕೋನ LMN, ಕೋನ ABC, ಕೋನ EFG. ಕೊನೆಯದು ಲಾಸ್ಟ್ ಯಾವುದು? ಕೋನ ABC, ಕೋನ CBD. ಆಯ್ತಾ? ಸೊ ನಿಮ್ಮ ಇಲ್ಲಿಗೆ ಅಧ್ಯಾಯ 5 ಕೋನಗಳು ಮುಗಿದಿರುತ್ತದೆ. ಅದೇ ರೀತಿ ಅಧ್ಯಾಯ 6 ಯಾವುದಿದೆ? ತ್ರಿಭುಜಗಳು ಮತ್ತು ತ್ರಿಭುಜದ ಲಕ್ಷಣಗಳು. ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಈ ಚಾನಲ್ನಲ್ಲಿ ಎಲ್ಲ ರೀತಿಯ ಎಜುಕೇಷನಲ್ ರಿಲೇಟೆಡ್ ವಿಡಿಯೋಗಳನ್ನು ಹಾಕುತ್ತೇವೆ. ಅದಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಹೇಳಿರಿ.